ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇವತ್ತಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 28ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 28ನೇ ಅಧ್ಯಾಯದಲ್ಲಿ ಇಬ್ಬರು ಪ್ರವಾದಿಗಳ ನಡುವೆ ಒಂದು ಕ್ಲಾಶ್, ಒಂದು ಹೋರಾಟ. ಯಾವಾಗ ಇಬ್ಬರು ಪ್ರಸಂಗಿಗಳು ಬರ್ತಾರೋ ಆವಾಗ ಕೆಲವು ಸಾರಿ ಗಲಿಬಿಲಿ ಸಾಧ್ಯ. ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಬೇರೆ ವಿಷಯ. ಆದರೆ ಒಂದು ಮನಸ್ಸಿಲ್ಲದಂಥ ಇಬ್ಬರು ಪ್ರಸಂಗಿಗಳು ಒಂದೇ ಸಭೆಯಲ್ಲಿ, ಒಂದೇ ಜನರಿಗೆ, ಒಂದೇ ವಿಶ್ವಾಸಿಗಳ ಒಂದು ಅನ್ಯೋನ್ಯತೆಗೆ ಮಾತನಾಡುವಾಗ ಗಲಿಬಿಲಿ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯಾಜಕಕಾಂಡ 19ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ನೋಡುವಾಗ ಈ ರೀತಿಯಾಗಿ ಒಂದು ಪದ ಇದೆ. ಅದೇನಂತ ಹೇಳಿದರೆ, ನೀವು ಬೇರೆ ಬೇರೆ ಆಜ್ಞೆಗಳನ್ನು ಅಥವಾ ಬೇರೆ ಬೇರೆ ಸಿದ್ಧಾಂತಗಳನ್ನು ದೇವರು ಹೇಳಿಬಿಟ್ಟು ಅನಂತರ ಒಂದು ಮಾತು ದೇವರು ಇಲ್ಲಿ ಹೇಳಿರುವಂಥದ್ದು ಸ್ವಲ್ಪ ಆಲೋಚಿಸುವಂಥ ಒಂದು ಸಂಗತಿಯಾಗಿದೆ. ಅದೇನಂತ ಹೇಳಿದರೆ, ನೆನಪಿಟ್ಕೊಳ್ಳಿಕ್ಕೆ ಈಸಿ. ಯಾಜಕಕಾಂಡ, ಬುಕ್ ಆಫ್ ಲೆವಿಟಿಕಸ್ 19ನೇ ಅಧ್ಯಾಯ 19ನೇ ವಚನ, 2ನೇ ಭಾಗ. ನಿಮ್ಮ ಹೊಲಗಳಲ್ಲಿ ಮಿಶ್ರ ಬೀಜಗಳನ್ನು ಬಿತ್ತಬಾರದು. ಒಂದು ಹೊಲ ಅನ್ನುವಂಥದ್ದು ಒಂದು ಸಭೆ ಇದ್ದ ಹಾಗೆ, ಅಥವಾ ಮನಸ್ಸಿದ್ದ ಹಾಗೆ. ಮನಸ್ಸಿನಲ್ಲಿ ಅಥವಾ ಹೊಲದಲ್ಲಿ ಮಿಶ್ರ ಬೀಜ, ರೈತನು ಗೋಧಿ ಒಳ್ಳೆ ಬೀಜನೇ, ರಾಗಿ ಒಳ್ಳೆ ಬೀಜನೇ, ಜೋಳ ಒಳ್ಳೆ ಬೀಜನೇ, ಅದು ಎಲ್ಲವನ್ನು ಮಿಕ್ಸ್ ಮಾಡಿ ಯಾರೂ ಬಿತ್ತೋದಿಲ್ಲ. ಯಾಕಂದರೆ ಸುಗ್ಗಿ ಸಮಯದಲ್ಲಿ ಗಲಿಬಿಲಿ. ಅದೇ ರೀತಿಯಾಗಿ ಇವರು ಒಳ್ಳೆ ಪ್ರಸಂಗಿ, ಇವರು ಒಳ್ಳೆ ಪ್ರಸಂಗಿ ಅಂತ ಹೇಳ್ಬಿಟ್ಟು ಮಿಶ್ರ ಪ್ರಸಂಗಿಗಳನ್ನು ತಂದ ಪಕ್ಷದಲ್ಲಿ ಯಾಜಕಕಾಂಡ 19:19 ಬರೆದಿರುವ ಹಾಗೆ ಸುಗ್ಗಿಯ ಕಾಲದಲ್ಲಿ, ಅಂದರೆ ಕೆಲವು ತಿಂಗಳಾದ ಮೇಲೆ ಗಲಿಬಿಲಿ ಸಭೆಗೆ ಅಥವಾ ಸದಸ್ಯರಿಗೆ. ಇಲ್ಲಿ ಕೂಡ 28ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವಾಗ ಇಬ್ಬರು ಪ್ರಸಂಗಿಗಳು, ಯೆರೆಮೀಯನ್ ಅಂದರೆ ಯೆಹೋವನು ಮೇಲಕ್ಕೆತ್ತುವನು, ಹನನಯನು ಅಂತ ಹೇಳಿದ್ರೆ ಯೆಹೋವನ ದಯೆ ದೊರಕಿದವನು, ಅಥವಾ ಯೆಹೋವನು ದಯೆ ತೋರಿಸುವನು, ಕೃಪೆ ನೀಡುವನು, ಯೆಹೋವನ ಮೆಚ್ಚುಗೆ ಪಡೆದವನು. ಆ ರೀತಿಯಾಗಿ ಒಂದು ಒಳ್ಳೆಯ ಹೆಸರು ಹನನೀಯ. ಅವನು ಬಂದು ಯೆಹೋವನ ಆಲಯದಲ್ಲಿ ಹನನ್ಯನು ಯಾಜಕರು ಮತ್ತು ಸಕಲ ಜನರ ಎದುರಿನಲ್ಲಿ ನನಗೆ ಹೀಗೆ ಹೇಳಿದನು. ಅಂದರೆ ಯೆರೆಮೀಯನಿಗೆ, ಇಸ್ರಾಯೇಲರ ದೇವರು ಸೇನಾಧೀಶ್ವರನು ಆದ ಯೆಹೋವನಿಂತೆನ್ನುತ್ತಾನೆ. ಅದೇ ಸ್ಟೈಲು ಯೆರೆಮೀಯನು ಸ್ಟಾರ್ಟ್ ಮಾಡಿದ ಅದೇ ಸ್ಟೈಲ್ನಲ್ಲಿ ಇವನು ಹೇಳ್ತಾನೆ. ಅದೇನೆಂದರೆ, ಬಾಬೇಲಿನ ಅರಸನು ನಿಮಗೆ ಹೇರಿರುವ ಈ ನೊಗವನ್ನು ಮುರಿದು ಬಿಟ್ಟಿದ್ದೇನೆ. ವಾವ್, ಕೇಳಿಸ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿದೆ. ಯಾಕಂದರೆ ಯೆರೆಮೀಯನು ನೀವು ಬಾಬೇಲಿನ ಅರಸನಿಗೆ ಅಡಿಯಾಳು ಆಗ್ತೀರಿ ಅಂತ ಹೇಳ್ತಾ ಇದ್ದಾಗ ಇವನು ಬಂದು, ಇಲ್ಲ, ಆ ನೊಗವನ್ನು ನಾನು ಮುರಿದು ಬಿಟ್ಟಿದ್ದೇನಂತೆ ದೇವರು ಹೇಳ್ತಾನೆ. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಈ ಸ್ಥಳದಿಂದ ತೆಗೆದು ಬಾಬೇಲಿಗೆ ಒಯ್ದ ಯೆಹೋವನ ಆಲಯದ ಸಕಲ ಉಪಕರಣಗಳನ್ನು
2 ವರ್ಷಗಳೊಳಗಾಗಿ ನಾನು ಪುನಃ ಈ ಸ್ಥಳಕ್ಕೆ ಸೇರಿಸುವೆನು ಎಂಬಂಥ ಒಳ್ಳೆಯ ಪವರ್ಫುಲ್ ಶಕ್ತಿಯುತವಾದಂಥ ಒಂದು ಪ್ರವಾದನೆಯ ಮಾತು ಹನನ್ಯನು ಹೇಳ್ತಾನೆ ರೀ. ಸ್ವಲ್ಪ 27ನೇ ಅಧ್ಯಾಯದಲ್ಲಿ ಕೂಡ ಅದೇ ರೀತಿಯಾಗಿ ಕೆಲವರು ಹೇಳಿದರೆ ಅದೇನೆಂದರೆ ನೆಬೂಕದ್ನೆಚ್ಚರನು ಆಲಯದ ಉಪಕರಣಗಳು ಏನೇನು ತಕ್ಕೊಂಡು ಹೋಗಿದ್ದಾನೆ ಅದೆಲ್ಲ ವಾಪಸ್ ತರ್ತಾನೆ ಅಂತ ಹೇಳ್ಬಿಟ್ಟು. ಹೌದು, ನಿಜ ತರ್ತಾನೆ, ದೇವರು ಅದನ್ನು ಬರಮಾಡ್ತಾನೆ, ಆದರೆ ಬೇಗನೆ ಅಲ್ಲ, ಸುಮಾರು 70 ವರ್ಷಗಳಾದ ಮೇಲೆ. ಆದರೆ ಇವನು ಹೇಳುವಂಥದ್ದು 2 ವರ್ಷಗಳ ಒಳಗೆ ಅದು ಪುನಃ ಈ ಸ್ಥಳಕ್ಕೆ ಸೇರಿಸುವನೂ ಅಲ್ಲ, ಸೇರಿಸುವೇನು ಅಂತ ಹೇಳ್ಬಿಟ್ಟು ನೇರವಾಗಿ ದೇವರು ಹೇಳಿದ ಹಾಗೆ ಹೇಳ್ತಾನೆ ರೀ. ಆ ರೀತಿಯಾಗಿ ಹೇಳಿದಾಗ ಇದು ನಿಜವಾಗಿ ಸುಳ್ಳು ಪ್ರವಾದನೆ. ಯಾಕಂತ ಹೇಳಿದ್ರೆ 25ನೇ ಅಧ್ಯಾಯ 11ನೇ ವಚನ ಯೆರೆಮೀಯನ ಗ್ರಂಥದಲ್ಲಿ ಸ್ಪಷ್ಟವಾಗಿ ದೇವರು ಈ ಜನಾಂಗಗಳು 70 ವರ್ಷ ಬಾಬೇಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 years, 70 ವರ್ಷಗಳ ತರುವಾಯ ನಾನು ಬಾಬೇಲಿನ ಅರಸನನ್ನು, ಕಸ್ತಿಯರ ದೇಶವನ್ನು, ಆ ಜನಾಂಗದವರನ್ನು ನಾನು ನೋಡ್ಕೊಳ್ತೀನಿ ಅಥವಾ ತೀರ್ಪು ಮಾಡ್ತೀನಿ ಅಂತ ಹೇಳ್ತಾನೆ. 70 ವರ್ಷಗಳು. ಆದರೆ ಈ ಹನನ್ಯ ನೋಡಿದರೆ ಶಾರ್ಟ್ಕಟ್ ಒಂದು ತಂದುಬಿಟ್ಟು 70 ಅಲ್ಲ 2 ವರ್ಷ, 20 ಕೊಡಲ್ಲ 2 ವರ್ಷ ಅಂತ ಹೇಳಿದಾಗ ಅದು ಭಾಳ ಖುಷಿಯಾಗಿರ್ಬೇಕು ಜನರಿಗೆ. ಯಾಕಂದರೆ ಈ ಯೆಹೋವನ ಮೆಚ್ಚುಗೆ, ದಿ ಫೇವರ್ ಆಫ್ ಗಾಡ್ ಎಂಬ ಹೆಸರನ್ನು ಹೊಂದಿದ ಹನನ್ಯನು ಹೇಳಿದಾಗ ಇನ್ನೂ ಚೆನ್ನಾಗಿತ್ತು. ಸರಿ, ಆ ರೀತಿಯಾಗಿ ಹೇಳಿದಾಗ ಏನಾಯಿತು ನೋಡೋಣ ಬನ್ನಿರಿ. ಆಗ ಪ್ರವಾದಿಯಾದ ಯೆರೆಮೀಯನು ಯೆಹೋವನ ಆಲಯದೊಳಗೆ ನಿಂತಿದ್ದ ಯಾಜಕರ ಮತ್ತು ಸಕಲ ಜನರ ಎದುರಿನಲ್ಲಿ ಪ್ರವಾದಿಯಾದ ಹನನ್ಯನಿಗೆ, ಈಗ ಇಬ್ಬರು ಪ್ರೀಚರ್ಸು ಒಬ್ಬರನ್ನೊಬ್ಬರು ಫೇಸ್ ಮಾಡ್ತಾ ಇದ್ದಾರೆ. ಒಬ್ಬಾತನು ನಿಜವಾದ ದೇವರ ಒಬ್ಬ ಪ್ರವಾದಿ, ರಿಯಲ್ ಪ್ರಾಫಿಟ್ ಆಫ್ ಗಾಡ್ ಯೆರೆಮೀಯನು. ಇನ್ನೊಬ್ಬ ವ್ಯಕ್ತಿ ಅವನು ಪ್ರವಾದಿನೇ, ಆದರೆ ಆ ಟೈಮ್ನಲ್ಲಿ ದೇವರಿಂದ ಸಂದೇಶ ಕೊಡಲಿಲ್ಲ. ಅವನು ಪ್ರವಾದಿನೇ, ಆದರೆ ಒಳ್ಳೆಯ ಪ್ರವಾದನೆ ಅವನು ಹೇಳಲಿಲ್ಲ, ಸುಳ್ಳು ಪ್ರವಾದನೆಯನ್ನು ಅವನು ಹೇಳಿದ. ಅದಕ್ಕೆ ಯೆರೆಮೀಯನು ಏನು ಹೇಳ್ತಾನೆ ನೋಡೋಣ 6ನೇ ವಚನದಲ್ಲಿ. ಹಾಗಾಗಲಿ, ಯೆಹೋವನು ಹಾಗೇ ಮಾಡಲಿ. ಏನು, ಹೇಗೆ ಮಾಡಲಿ? 70 ವರ್ಷ ಅಲ್ಲ 2 ವರ್ಷದೊಳಗೆ ಅಂತ ನೀನು ಹೇಳಿದಲ್ಲ. ಯೆಹೋವನು ತನ್ನ ಆಲಯದ ಉಪಕರಣಗಳನ್ನು ಸೆರೆ ಹೋದವರೆಲ್ಲರನ್ನೂ ಬಾಬೇಲಿನಿಂದ ಈ ಸ್ಥಳಕ್ಕೆ ಪುನಃ ಬರಮಾಡಿ ನೀನು ನುಡಿದ ಮಾತುಗಳನ್ನು ನೆರವೇರಿಸಲಿ. ಇದರಲ್ಲಿ 2 ವಿಷಯ. ಒಂದು ರೀತಿಯಿಂದ ಇಲ್ಲಿ ಯೆರೆಮೀಯನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಿದ್ದಾನೆ. ಹೌದಾ, ಸರಿ ಆಗಲಿ ಬಿಡು ಅನ್ನುವಂಗೆ. ಅದೇ ಸಂದರ್ಭದಲ್ಲಿ ಯೆರೆಮೀಯನಿಗೆ ಭಾಳ ಕ್ಲಿಯರಾಗಿ ಗೊತ್ತಿತ್ತು, ದೇವರು ಸ್ಪಷ್ಟವಾಗಿ ಮಾತಾಡಿದ್ದನು. 70 ವರ್ಷ ಅಂತ ದೇವ್ರು ಚೇಂಜ್ ಆಗಲ್ಲ, ಅದು ಗೊತ್ತಿತ್ತು. ದೇವರು ಚೇಂಜ್ ಆಗುವಂಥದ್ದು ಬೇರೆ ಕಾರಣಗಳಿದೆ. ಆದರೆ ಈ ವಿಷಯದಲ್ಲಿ ದೇವರು 70 ಅಂತ ಹೇಳಿದ್ರೆ 70, 20 ಅಲ್ಲ, 2 ವರ್ಷ ಕೂಡ ಅಲ್ಲ, 60 ಕೂಡ ಅಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು ಯೆರೆಮೀಯನು ಒಂದು ಮಾತು ಹನನ್ಯನಿಗೆ 7ನೇ ವಚನದಲ್ಲಿ ಹೇಳ್ತಾನೆ. ಆದರೆ ನಿನ್ನ ಮಾತು ನಾನು ನಿನ್ನ ಮತ್ತು ಸಕಲ ಜನರ ಕಿವಿಗೆ ಬೀಳುವಂತೆ ಒಂದು ಮೆಸೇಜ್ ಕೊಡ್ತಿದ್ದಾನೆ ರೀ. ನುಡಿಯುವ ಈ ಮಾತನ್ನು ಕೇಳು. ನನಗೂ ನಿನಗೂ ಮುಂಚೆ ಪುರಾತನ ಕಾಲದಿಂದಿದ್ದ ಪ್ರವಾದಿಗಳು ಅನೇಕ ದೇಶಗಳಿಗೂ ದೊಡ್ಡ ದೊಡ್ಡ ರಾಜ್ಯಗಳಿಗೂ ಯುದ್ಧ, ವಿಪತ್ತು, ವ್ಯಾಧಿ ಈ ರೀತಿಯಾಗೆಲ್ಲ ಇದ್ದಾಗ ಅವರು ಹೇಳಿದಂಥ ಮಾತು ನೆರವೇರಬೇಕು. ಅದು ಒಂದು ಟೆಸ್ಟ್. ಅದು ಏನು, ಪ್ರವಾದನೆ ಹೇಳಿದರೆ ಅದು ನೆರವೇರಬೇಕು. ಜನರಲ್ ಆಗಿ ಹುದುವಾಗಿ ಆ ರೀತಿಯಾಗಿ ಹೇಳಿದಾಗ ಆಗ ಪ್ರವಾದಿಯಾದ ಹನನ್ಯನು ಪ್ರವಾದಿಯಾದ ಯೆರೆಮೀಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದು ಹಾಕಿ
ಅದನ್ನು ನಾವು ಪಿಕ್ಚರ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ 27ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ದೇವರು 2ನೇ ವಚನದಲ್ಲಿ, ನೀನು ಕಣ್ಣಿನುಗಳನ್ನು ಮಾಡಿ ನಿನ್ನ ಹೆಗಲಿಗೆ ಹಾಕಿಕೊಂಡು ಯೆಹೂದದ ಅರಸನಾದ ಚಿದ್ಕೀಯನ ಬಳಿಗೆ ಹೋಗಿ ನೀನಲ್ಲಿ ದೇವ್ರ ವಾಕ್ಯ ಪ್ರವಾದನೆ ಕೊಡು ಅಂತ ದೇವರು ಹೇಳಿದ್ದಾಗ ಅದನ್ನು ಇನ್ನೂ ಹಾಕ್ಕೊಂಡಿದ್ದ ಯೆರೆಮೀಯನು. ಆ ನೊಗವನ್ನು ಈಗ ಅನನೀಯನು ಏನು ಮಾಡ್ತಾನೆ, ತೆಗೆದು ಮುರಿದು ಹಾಕಿ ಎಲ್ಲ ಜನರ ಎದುರಿಗೆ ಇನ್ನೊಂದು ಮಾತು ಹೇಳ್ತಾನೆ ರೀ. ಏನು ಮಾತು ನೋಡೋಣ ಬನ್ನಿರಿ. 11ನೇ ವಚನ 28 ಯೆರೆಮೀಯ 11. ಯೆಹೋವನು ಹೇಳಿರುವುದೇನೆಂದರೆ, ನಾನು ಹೀಗೆಯೇ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ನೊಗವನ್ನು 2 ವರ್ಷದೊಳಗಾಗಿ ಸಮಸ್ತ ಜನಾಂಗಗಳ ಹೆಗಲಿನಿಂದ ತೆಗೆದುಹಾಕುವೆನು. 27ನೇ ಅಧ್ಯಾಯದಲ್ಲಿ ಮತ್ತು 26ನೇ ಅಧ್ಯಾಯದಲ್ಲಿ ಸಮಸ್ತ ಜನಾಂಗಗಳು ನೆಬೂಕದ್ನೆಚ್ಚರನ ಕೆಳಗೆ ಬರ್ತಾರೆ, ಅಡಿಯಾಳಾಗಿರ್ತಾರೆ ಎಂಬ ಪ್ರವಾದನೆ ಸ್ಪಷ್ಟವಾಗಿ ಹೇಳಿ ಆಯಿತು. ಯಹೂದ ದೇಶವನ್ನು ಒಳಗೊಂಡು ಯಹೂದ್ಯರು ನೆಬೂಕದ್ನೆಚ್ಚರನ ಕೆಳಗೆ, ಇತರ ಯಹೂದ್ಯರಲ್ಲದ ಜನಾಂಗದವರು, ರಾಷ್ಟ್ರಗಳವರು ಕೂಡ ನೆಬೂಕದ್ನೆಚ್ಚರನ ಕೆಳಗೆ ಎಂಬಂಥ ಮಾತು. ಆದರೆ ಈಗ ಸಂಪೂರ್ಣ ವಿರುದ್ಧವಾದಂಥ ಒಂದು ಪ್ರವಾದನೆಯನ್ನು ಅನನ್ಯನು ಹೇಳ್ತಿದ್ದಾನೆ. ಆದರೆ ಅವನ ಹೆಸರು ಏನಂತ ಬರೆದಿದೆ ಆ 10ನೇ ವಚನದಲ್ಲಿ, ಪ್ರವಾದಿಯಾದ ಅನನ್ಯನು. ಸ್ವಲ್ಪ ರೆಸ್ಪೆಕ್ಟ್ ಇದೆ. 12ನೇ ವಚನದಲ್ಲಿ ಪ್ರವಾದಿಯಾದ ಅನನ್ಯನು 2ನೇ ಸಾರಿ ಪ್ರವಾದಿಯಾದ ಯೆರೆಮೀಯನ ಹೆಗಲಿನಿಂದ ಅದನ್ನು ಮುರಿದು ಹಾಕಿಬಿಡ್ತಾನಲ್ಲ, ಮುರಿದು ಹಾಕಿಬಿಟ್ಟು ಈ ರೀತಿಯಾಗಿ ದೇವರು ಯೆಹೋವನು ಎಲ್ಲ ದೇಶದವರಿಗೆ ಬಿಡುಗಡೆ ಮಾಡಿಬಿಡ್ತಾನೆ ಎಂಬಂಥ ಒಂದು ಭಾಳ ಚೆನ್ನಾಗಿರುವಂಥ ಭಾಳ ಎಕ್ಸೈಟಿಂಗ್ ಪ್ರವಾದನೆ ಒಂದು ಹೇಳಿ ಆಯಿತು. ಆ ರೀತಿಯಾಗಿ ನೊಗವನ್ನು ತೆಗೆದು ಮುರಿದ ಮೇಲೆ ಯೆಹೋವನು ಯೆರೆಮೀಯನಿಗೆ ಈ ಮಾತು ದಯಪಾಲಿಸಿದನು. ವಾವ್! ಈಗ ದೇವರು ಮಾತಾಡ್ತಿದ್ದಾನೆ ಯೆರೆಮೀಯನ ಜೊತೆಗೆ. ಏನು ಮಾತಾಡ್ತಿದ್ದಾನೆ ನೋಡ್ರಿ. ನೀನು ಹೋಗಿ ಅನನ್ಯನಿಗೆ ಯೆಹೋವನಿಂತನ್ನುತ್ತಾನೆ ಅಂತ ಅನನ್ಯನಿಗೆ ಒಂದು ಪ್ರವಾದನೆ ಮಾತು. ನೀನು ಮರದ ನೊಗಗಳನ್ನು ಮುರಿದು ಬಿಟ್ಟು ಅವುಗಳಿಗೆ ಬದಲಾಗಿ ಕಬ್ಬಿಣದ ನೊಗಗಳನ್ನು ಮಾಡು. ಏಕೆಂದರೆ ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನಿಂತನ್ನುತ್ತಾನೆ, ಈ ಎಲ್ಲ ಜನಾಂಗಗಳು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನನ್ನು ಸೇವಿಸಬೇಕೆಂದು ನಾನು ಅವುಗಳ ಹೆಗಲಿಗೆ ಕಬ್ಬಿಣದ ನೊಗವನ್ನು ಹೇರಿದ್ದೇನೆ ಅಂತ ದೇವರು ಸ್ಪಷ್ಟಪಡಿಸ್ತಾನೆ. ಜನರು ಇದನ್ನು ಎರಡು ಕೇಳಿಸ್ಕೊಳ್ತಿದ್ದಾರೆ. ಆ ಕಡೆ ಯೆರೆಮೀಯನ ಕಡೆಗೆ ನೋಡ್ತಾ ಇದ್ದಾರೆ, ಈ ಕಡೆ ಹನನ್ಯನ ಕಡೆಗೆ ನೋಡ್ತಿದ್ದಾರೆ. ಯೆರೆಮೀಯನ 70 ವರ್ಷ ಅಂತ ಹೇಳ್ತಿದ್ದಾನೆ, ಹನನ್ಯನ 2 ವರ್ಷ ಅಂತ ಹೇಳ್ತಿದ್ದಾನೆ. ಯಹೂದ್ಯರು ಮತ್ತು ಯಹೂದ್ಯರ ಅಲ್ಲದ ಜನಾಂಗದವರೆಲ್ಲರೂ ಕೂಡ ನೆಬೂಕದ್ನೆಚ್ಚರನ ಕೆಳಗೆ ಬರಬೇಕಂತ ಯೆರೆಮೀಯನು ಹೇಳ್ತಿದ್ದಾನೆ. ಈ ಯಹೂದ್ಯರು ಮತ್ತು ಇತರ ದೇಶಗಳೆಲ್ಲರೂ ಕೂಡ 2 ವರ್ಷ ಇರ್ತಾರೆ, ಆಮೇಲೆ ಸರಿ ಹೋಗ್ತದೆ ಎಂಬಂಥ ಮಾತನ್ನು ಹನನ್ಯನು ಹೇಳ್ತಿದ್ದಾನೆ. ಆದ ಕಾರಣ ಈಗ ದೇವರು ಅದನ್ನು ಸಾಲ್ವ್ ಮಾಡಬೇಕು. ಯಾರು ನಿಜವಾದ ಪ್ರವಾದಿ ಅನ್ನುವಂಥದ್ದನ್ನು ಹೇಳಬೇಕು, ತನ್ನ ವಾಕ್ಯವನ್ನು ಸ್ಪಷ್ಟಪಡಿಸಬೇಕು. ಆದ ಕಾರಣ ದೇವರು ಆ ರೀತಿಯಾಗಿ ಹೇಳಿಬಿಟ್ಟು ಈಗ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಮಾತನ್ನು ನಾವು ನೋಡ್ತೇವೆ. 15ನೇ ವಚನ ಯೆರೆಮೀಯನ ಗ್ರಂಥ ಅದೇನಂತ ಹೇಳಿದ್ರೆ, ಅನನ್ಯನೇ ಕೇಳು, ಯೆಹೋವನು ನಿನ್ನನ್ನು ಕಳಿಸಲಿಲ್ಲ, ಈ ಜನರು ಸುಳ್ಳನ್ನು ನಂಬುವಂತೆ ಮಾಡ್ತಿ. ಆದ ಕಾರಣ ನೀನು ದೇವರಿಗೆ ವಿರುದ್ಧವಾಗಿ ದ್ರೋಹದ ಮಾತನ್ನು ಆಡಿದ್ರಿಂದ ಇದೇ ವರ್ಷ ಸಾಯುವಿ. 2 ವರ್ಷ ಆದಮೇಲೆ
ನಾವು ಬಿಡುಗಡೆ ಆಗ್ತೀವಿ ಅಂತ ಹೇಳಿದಾಗ ಒಂದೇ ವರ್ಷದೊಳಗೆ ನೀನು ಸಾಯ್ತಿ ಎಂದು ಹೇಳಿದನು. 17ನೇ ವಚನ 28ನೇ ಅಧ್ಯಾಯ. ಅದರಂತೆ ಪ್ರವಾದಿಯಾದ ಹನನ್ಯನು, ಅಲ್ಲಿ ಕೂಡ ನೋಡ್ರಿ 3ನೇ ಸಾರಿ ಪ್ರವಾದಿಯಾದ, ಒಂದು ವೇಳೆ ಅವನು ನಿಜವಾಗಿ ಪ್ರವಾದಿನೇ ಆಗಿದ್ದ ಅಥವಾ ಸುಳ್ಳು ಪ್ರವಾದಿ ಆದ ಅಂತ ಬರೆದಿಲ್ಲ, ಪ್ರವಾದಿ ಆದ ಅನನ್ಯನು ಅದೇ ವರ್ಷ 7ನೇ ತಿಂಗಳಲ್ಲಿ ಸತ್ತನು. ಇನ್ನು 1 ವರ್ಷ 3 ತಿಂಗಳು ಕೂಡ ಅವನು ಉಳಿದು ನೋಡಲಿಲ್ಲ. ಅವನು ಹೇಳಿದ ಪ್ರವಾದನೆಗೆ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಏನು ಕಾರಣ ಇವನು ಸತ್ತಿದ್ದಕ್ಕೆ? ಒಂದೇ ಕಾರಣ, ದೇವರು 70 ವರ್ಷ ಅಂತ ಹೇಳಿದಾಗ ಇವನು 2 ವರ್ಷ ಅಂತ ಹೇಳಿದ್ದು. ದೇವರು 70 ವರ್ಷ ಅವರು ಅಡಿಯಾಳಾಗಿರ್ಬೇಕಂತ ಹೇಳಿದಾಗ ಇಲ್ಲ, 2 ವರ್ಷನೇ ಅಡಿಯಾಳಾಗಿ ಆಮೇಲೆ ಬಂದುಬಿಡ್ತಾರೆ. ದೇವರ ವಾಕ್ಯ, ದೇವರ ಹೆಸರಿನಲ್ಲಿ ಲೆಕ್ಕಾಚಾರ ಹೆಚ್ಚು ಕಡಿಮೆ ಮಾಡಿದಾಗ ಅದನ್ನು ದೇವರು ಅಂಥ ವ್ಯಕ್ತಿ ಉಳಿಯದೇ ಸಾಯೋದು ಮೇಲು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 28ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.